ಈ ಕರೆಂಟ್ದು ನೀರಿಂದ ಇಲ್ದೆ ಮನೆಗಳು ಕಟ್ಬಿಟ್ಟು ಸುಮಾರು ಜನ 5-6 ಲಕ್ಷ ಜನ ಅವ್ರಿಗೆ ಕರೆಂಟ್ ಇಲ್ಲ, ನೀರಿಲ್ಲ, ದೊಡ್ಡ ಇದಿದೆ. ಸುಪ್ರೀಂ ಕೋರ್ಟ್ ಒಂದು ಆರ್ಡರ್ ಬಂದ್ಬಿಟ್ಟಿದೆ. ಸೊ ಅದಕ್ಕಿದೆ. ನಾನು ಲಾಸ್ಟ್ 30-40 ತೀರ್ಮಾನ ಮಾಡಿದ್ದೆ. ಈಗ ಏನಾದ್ರು ಮಾಡಿ ಅದಕ್ಕೆ 60-40 ಪ್ಲಸ್ 20-25% ಅದಕ್ಕೆ ಸೇರಿಸಿ ಎಲ್ಲರಿಗೂ ಕೂಡ ಒನ್ ಟೈಮ್ ಯಾರು 31ನೇ ತಾರೀಕು ಒಳಗಡೆ ಬಿಲ್ಡಿಂಗ್ ಅನ್ನ ಕಟ್ಕೊಬಿಟ್ಟಿದ್ದಾರೆ ಅವರೆಲ್ಲರೂ ಕೂಡ ಅವ್ರಿಗೆ OCCC ವಿನಾಯಿತಿ ಕೊಟ್ಟು ಅವರೆಲ್ಲರೂ ಕೂಡ ನೀರಿಗೆ ಕರೆಂಟ್ಗೆ ಕೊಟ್ಟು ಅವರ ಆಸ್ತಿಗಳಲ್ಲಿ ಮಾಡ್ಕೊಳ್ಳಿಕ್ಕೆ ಅದೊಂದು ತೀರ್ಮಾನವನ್ನ ಇವತ್ತು ನಾವು ಮಾಡಿದ್ದೇವೆ. ಸೊ ಇದಲ್ಲದೆ ವಿದ್ಯುತ್ ಸಂಪರ್ಕ ಒಂದಾಯ್ತಲ್ಲ, ಆಮೇಲೆ ಈ A ಖಾತೆ B ಖಾತಾ ಒಂದಿತ್ತು, ಸಿಟಿಲ್ ಮಾಡ್ತಿದ್ದೆ. ಸೊ ಅದನ್ನ ಇಡೀ ರಾಜ್ಯಕ್ಕೆ ಪಂಚಾಯತಿಲಿ ಇರ್ಬೋದು, ಮುನ್ಸಿಪಾಲಿಟಿ ಇರ್ಬೋದು, ಎಲ್ಲ ಕೂಡ ಆ B ಖಾತೆ ಬದಲು ಎಲ್ಲರೂ ಕೂಡ ಅವರ ದಾಖಲೆ, ಪಾಪ ಅವ್ರ ಆಸ್ತಿ ಕಷ್ಟಪಟ್ಟು ಏನೋ ದುಡ್ಡಿರಲ್ಲ, ಕೆಲವರೆಲ್ಲ ರೆವಿನ್ಯೂ ತಗೋಬಿಟ್ಟಿರ್ತಾರೆ, ಅದನ್ನೆಲ್ಲ ಮಾಡಿ ಅವರ ದಾಖಲೆಗಳನ್ನ ಸರಿ ಮಾಡ್ಕೊಳ್ಳಿಕ್ಕೆ ಒಂದೊಂದನ್ನ ತೀರ್ಮಾನವನ್ನ ಮಾಡಿದ್ದೇವೆ. ಆಮೇಲೆ ಬೆಂಗಳೂರು ಎಲೆಕ್ಷನ್ ಕೆಲವರು ರೋಡು ಇಲ್ಲ, ಸರಿ ಇಲ್ಲ, ಅದಿಲ್ಲ, ಗುಂಡಿ ಪಂಡಿ ಎಷ್ಟು ಹಾಕಿದ್ರು ಎಲ್ಲ ಮೈನ್ ರೋಡ್ ಬಂದ್ಬಿಟ್ಟು ಅಂತ ಹೇಳಿದ್ರು. ಅದಕ್ಕೆ ನಾನು ಬೆಂಗಳೂರು ನಗರಕ್ಕೆ BDA ವ್ಯಾಪ್ತಿಯಲ್ಲಿ ಬೆಂಗಳೂರು ನಗರದಲ್ಲಿ ವಾರ್ಡ್ ರಸ್ತೆಗಳಿಗೆ ಎಲ್ಲ ಅನುಕೂಲ ಆಗ್ಲಿ ಅಂತೇಳಿ ಒಂದು ಸ್ಪೆಷಲ್ ಆಗಿ 2,000 ಕೋಟಿ ರೂಪಾಯಿ ಕೊಡಬೇಕು ರೋಡ್ಗೆಲ್ಲ ಡೆವಲಪ್ಮೆಂಟ್ ಅಂತೇಳಿ ಈ 6 ತೀರ್ಮಾನವನ್ನ ಮಾಡಿದ್ದೇವೆ. ಮುಂದಕ್ಕೆ ಇನ್ನ ಕೆಲವು ವಿಚಾರಗಳಿದೆ. ಒಂದೇ ದಿನಕ್ಕೆ ಜಾಸ್ತಿ ಆಗೋಯ್ತದಲ್ಲ ಊಟ. ರೈತರಿಗೆ ಇದೆ, ಸುಮ್ನೆ ಇರ, ರೈತರಿಗಿದೆ. ರೈತರಿಗೆ ನಾನೊಬ್ನೇ ತೀರ್ಮಾನ ಮಾಡಕ್ ಆಗಲ್ಲ. ಕೆಲವರೆಲ್ಲ ಕರ್ಸ್ಬೇಕು, ರೈತರನ್ನ ಕರ್ಸ್ಬೇಕು, ಕೆಲವರೆಲ್ಲ ಅಧಿಕಾರಿಗಳನ್ನ ಕರ್ಸ್ಬೇಕು. ಕರ್ಸ್ಬಿಟ್ಟು ಹೊಟ್ಟೆ ಏಂತ ಕಸ್ತಿದೆ ಅಂತ ತಿಳ್ಕೊಬೇಕಲ್ಲ ಫಸ್ಟ್. ಸುಮ್ನೆ ರೈತರಿಗೆ ಅಂತ ಅಂದ್ಬಿಟ್ಟು ಸಾಲ ಎಷ್ಟೈತಿ ಮನ್ನಾ ಮಾಡಿಲ್ಲ ನಾವು, ಅದೆಲ್ಲ ಸಾಲ ಮನ್ನಕ್ಕೆ ಅದಕ್ಕೆ ಮದ್ದಲ್ಲ. ಅದು ಫಸ್ಟ್ ಕೇಳೋಣ ಏನೇನ್ ಮಾಡ್ಬೇಕು ಏನು ಅಂತ ಹೇಳಿ. ಈಗ ನಮ್ಮ ಮುನಿಯಪ್ಪನವ್ರ ಕೇಸ್ ಏರಿಯಲ್ಲೆಲ್ಲ ಇದನ್ನ ದ್ರಾಕ್ಷಿ ಬೆಳಿತಾರೆ, ಕೆಲವು ರೇಷ್ಮೆ ಬೆಳಿತಾರೆ, ಏನೇನೋ ಮಾಡ್ತಾರೆ. ಅವರು ಕೆಲಸ ಮಾಡೋದಕ್ಕಿಂತ ಜಾಸ್ತಿ ಇದೆ ಅವ್ರ ಬದುಕು, ಚೆನ್ನಾಗಿ ಮಾಡ್ಕೊಂಡಿದ್ದಾರೆ. ಸಿಲ್ಕು, ಮಿಲ್ಕು, ಹಾರ್ಟಿಕಲ್ಚರು, ಫ್ಲಾರಿಕಲ್ಚರು, ಸಿರಿಕಲ್ಚರು ಎಲ್ಲ ಇದೆ. ಆಮೇಲೆ ನೀರು ಇವೆಲ್ಲ ಏನೋ ಸಮಸ್ಯೆಗಳಿದೆ. ಅದಕ್ಕೆಲ್ಲ ರೈತರುಗಳೆಲ್ಲ ಕರೆಸಿ ಮಾತಾಡ್ಬಿಟ್ಟು ರೈತರ ಬಗ್ಗೆ ಕೂಡ ತೀರ್ಮಾನ ಮಾಡ್ತೇವೆ. ಸೊ ಹಿಂಗೆ ಬಹಳ ಪ್ರಮುಖವಾದಂತ ತೀರ್ಮಾನಗಳನ್ನ ಇವತ್ತು 6 ತೀರ್ಮಾನವನ್ನ ನಾವು ಮಾಡಿದ್ದೇವೆ. ರಾಜ್ಯದ ಹಿತಕ್ಕೆ ಒಂದು ಹೊಸ ಶುಭ ಸಂದೇಶನ ಮಾಡ್ತೀವಿ. ದಯವಿಟ್ಟು ಕಾರ್ಯಕರ್ತರಿಗೆ ಒಂದು ರಿಕ್ವೆಸ್ಟ್ ಮಾಡ್ತೀನಿ, ಯಾರು ನನಗೆ ಹೂನಾರ ಹಾಕ್ಬಾರ್ದು. ಹೂನಾರನ್ನ ನನಗೆ ನಿಷೇಧ ಮಾಡಿದ್ದೀನಿ. ನನಗೆ ಹೂನಾರ ಏನೋ ಬರ್ಲಿ, ಭೇಟಿ ಮಾಡಿ ಒಂದು ಬಕ್ಕೆ, ಸಣ್ಣ ಬಕ್ಕೆ ಬೇಕಾದ್ರೆ ಕೊಡಿ, ಚಿಂತೆ ಇಲ್ಲ. ಬಟ್ ಹೂನಾರ ಮಾತ್ರ ಬೇಡ. ನನಗೂ ಸುಗಂಧರಾಜ ಯಾವ್ದೋ ಹೂನಾರ ಮುಟ್ಟಿ ಸುಗಂಧರಾಜ ಆಯ್ತು ಎಲ್ಲ ಕಡಿತ ಬಂದ್ಬಿಟ್ಟು ಸುಮ್ಮನೆ ಸಮಸ್ಯೆ ಇದೆ. ಸೊ ನನಗೆ ಏನಿದ್ರು ಬೇಕಾದ್ರೆ ಇಂಥದ್ದು ಯಾವ್ದೊಂದು ಈ ತರ ಬೇಡ, ಸಣ್ಣ ಶಾಲೆ ಇದೆ ಸಾಕ್, ನನಗಿದು ಸಾಕು. ಇಷ್ಟು ತಂದು ನೀವು ನಿಮ್ ಖುಷಿಗೆ, ನಾನು ಅದನ್ನ ಖುಷಿಗೂ ಬೇಡ ಅಂತ ಹೇಳಕ್ ಆಗುದಿಲ್ಲ. ಇಷ್ಟು ತಂದು ಆಯ್ತು, ಅದಕ್ಕೆ ವರ್ಕರ್ಸ್ಗೂ ಏರ್ಪಾಟ್ ಮಾಡ್ತೀನಿ. ನನ್ಗೆ ಗೊತ್ತಿದೆ, ಮಂತ್ರಿಗಳನ್ನ ತಿಳ್ಕೊಳ್ಳಿ, ಮಂತ್ರಿಗಳನ್ನ ನಾನ್ ಸುಮ್ನೆ ಬಿಡುವುದಿಲ್ಲ. 24/7 24 ಇಲ್ಲ ಪಾಪ, ಟೈಮ್ ಬೇಕು ಅವ್ರಿಗೆ. ಅವರು ಈಗಾಗಲೇ SIR ವಿಚಾರ ನಿಮ್ ತಲೆಯಲ್ಲಿ ಇರ್ಲಿ. SRI ಬಹಳ ದೊಡ್ಡ ಸಮಸ್ಯೆ ಇದೆ. ಮೊನ್ನೆ SRI ಯಾರು ಮೀಟಿಂಗ್ ಬರ್ಲಿಲ್ಲ, ನಮ್ಮ ಆಫೀಸ್ ಬೇರೆ ಸಿಗ್ಲೇ ಬರ್ಲಿಲ್ಲ, ಟೈಮ್ ಕೊಟ್ರು ಬರ್ಲಿಲ್ಲ. ಅವ್ರನ್ನೆಲ್ಲ ಒಂದೇ ದಿನ ACC ಅವ್ರು ತೆಗೆದಾಕ್ಬಿಟ್ರು. ಈ ಗೋಪಿನಾಥ್ ಹೋಗ್ಲೇ ಇಲ್ಲ ಅದನ್ನ ವಜಾ ಮಾಡಗಂಟ. ಸೊ ಸುಮಾರು ಜನ ಜನರಲ್ ಸೆಕ್ರೆಟರಿ, ವೈಸ್ ಪ್ರೆಸಿಡೆಂಟ್ ಎಲ್ಲ ಮಾಜಿ ಆಗೋದ್ರು. ಸೊ ಹಂಗೆ ಕೈ ಹೋದ್ SIRದು ಬಹಳ ಪ್ರಮುಖವಾದ ವಿಚಾರ. ಒಂದು ಅವಕಾಶ ನಮ್ಗಿದೆ, ಇನ್ನೊಂದು ಅಪಾಯ ಕೂಡ ಇದೆ ಆ SIR ನಿಂದ. ಈಗ ಏನಾಯ್ತು ತಮಿಳುನಾಡಲ್ಲಿ, ಏನಾಯ್ತು ಇದರಲ್ಲಿ, ಕೋಲ್ಕತ್ತಾ, ವೆಸ್ಟ್ ಬೆಂಗಾಲ್ 90 ಲಕ್ಷ ವೋಟರ್ಸ್ ತೆಗೆದು ಏನೆಲ್ಲ ಮಾಡಿದ್ರು. ಸೊ ಈಗ ಹಂಗೆ ನಿಮ್ಗೆ ಈಗ ಬಹಳ ಹುಷಾರ ಇದೆ. ಮುಂದಕ್ಕೆ ಕೆಲವು ತೀರ್ಮಾನ ನಾನು ಮಾಡ್ತಾ ಇದ್ದೀನಿ.
ಈಗ ಒಂದೇ ದಿನ ನಾನು ಅನೌನ್ಸ್ಮೆಂಟ್ ಮಾಡೋದು ಬೇಡ, ನೀವೆಲ್ಲ SIRಗೆ ಎಲ್ಲ MLAಗಳು ಮಂತ್ರಿಗಳು ಪ್ರತಿಯೊಂದು ಜಿಲ್ಲೆಗೂ ಹೋಗಿ ಪ್ರತಿ ಕ್ಷೇತ್ರದಲ್ಲೂ ಕೂಡ ಮೀಟಿಂಗ್ ಮಾಡಬೇಕು. BLAಗಳನ್ನ ಇವತ್ತು ಟ್ರೈನಿಂಗ್ ಮಾಡಬೇಕು. BLAಗಳ ಜೊತೆ ಹೋಗ್ಬೇಕು. ಅದಕ್ಕೆ ನೀವು ಕೂಡ ಮುಂದಿನ ದಿನದಲ್ಲಿ ಆ BLO ಒಟ್ಟಿಗೆ ಹೋಗಿ ತಿಳ್ಕೊಳ್ಳಿ, ನೀವೆಲ್ಲ ಕಾರ್ಯಕರ್ತರು ಬಂದಿದ್ದೀರಿ. ಈ ಮ್ಯಾಪಿಂಗ್ ಅಂತ ಇದೆಯಲ್ಲ 80% 90% ಅದೆಲ್ಲ ಬೋಗಸ್. ಅದು ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.